ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕರ್ತನು ನಿಮ್ಮ ಶಾಪವನ್ನು ಆಶೀರ್ವಾದವಾಗಿ ಮಾರ್ಪಡಿಸುತ್ತಾನೆ. ಅದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 5ನೇ ವಚನ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ದರಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದನು. ಈ ಪಾಪ ತುಂಬಿದ ಪ್ರಪಂಚದಲ್ಲಿ ಅನೇಕ ಜನರು ಶಾಪಗಳ ಜೀವಿತದಲ್ಲಿ ಜೀವಿಸುತ್ತಾ ಇದ್ದಾರೆ. ನಾವು ಸಹ ಒಂದು ಕಾಲದಲ್ಲಿ ಶಾಪದಲ್ಲಿ ಇದ್ದೆವು. ಯೇಸುವನ್ನು ಅಂಗೀಕರಿಸಿದ್ದ ಕಾರಣದ ನಿಮಿತ್ತವಾಗಿ ಯೇಸು ಸ್ವಾಮಿ ನಮ್ಮನ್ನು ಶಾಪದಿಂದ ಬಿಡಿಸಿದರು. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದರಂತೆ. ಕ್ರಿಸ್ತನು ನಮ್ಮನ್ನು ಶಾಪದೊಳಗಿಂದ ಬಿಡಿಸಿದರು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಮಹಿಳೆ ತನಗೆ ಗರ್ಭಿಣಿಯಾದ ಕೆಲವೇ ತಿಂಗಳುಗಳಲ್ಲಿ ಅವರಿಗೆ ಗರ್ಭಪಾತವಾಗುತ್ತಾ ಇತ್ತು. ಈ ರೀತಿಯಾಗಿ ಅವಳು ಅನೇಕ ಸಲ ಬಾಧಿಸಲ್ಪಟ್ಟಳು. ಒಂದು ದಿನ ಈ ದಂಪತಿಗಳು ಒಬ್ಬ ದೇವ ಸೇವಕರ ಬಳಿ ಪ್ರಾರ್ಥನೆಗಾಗಿ ಹೋದಾಗ ಅವರ ಜೀವಿತದಲ್ಲಿ ಇದ್ದಂಥ ಈ ಸಮಸ್ಯೆಗಳನ್ನು ಸ್ತೋತ್ರ ಹೇಳಿಕೊಂಡರು. ತಿರುಗಿ ಅವರು ಪ್ರಾರ್ಥಿಸಿದಾಗ ಪುನಃ ಗರ್ಭವತಿಯಾದಳು ಮತ್ತು ಪ್ರಸವ ಸಮಯ ಬಂದಾಗ ಇನ್ನು ಕೆಲವು ದಿನಗಳು ಮುಂಚೆ ಅವರು ಒಂದು ಸ್ಕ್ಯಾನಿಂಗ್ ಆಗಿ ಹಾಸ್ಪಿಟ್ಲಿಗೆ ವೈದ್ಯರ ಬಳಿ ಹೋದಾಗ ತಿರುಗಿ ಡಾಕ್ಟರ್ ಹೇಳಿದರು, ಗರ್ಭದಲ್ಲಿ ನಿಮ್ಮ ಮಗು ಸತ್ತಿದೆ, ಆದುದರಿಂದ ಆ ಮಗುವನ್ನು ಹೊರತೆಗೆಯಲು ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ. ದಂಪತಿಗಳು ಬಹಳ ನೊಂದು ಸ್ತೋತ್ರ ತಿರುಗಿ ಮತ್ತೆ ಆ ದೇವ ಸೇವಕರ ಬಳಿ ಹೋಗಿ ಈ ವಿಧವಾಗಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಎಂಬುದಾಗಿ, ಪಾಸ್ಟರ್ ನಮಗಾಗಿ ಪ್ರೇಯರ್ ಮಾಡ್ರಿ ಎಂಬುದಾಗಿ ಪ್ರೇಯರ್ ಮಾಡಿಸಿಕೊಂಡಾಗ ತಿರುಗಿ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡಿ ಸ್ತೋತ್ರ ಹಾಗೆ ಪ್ರಾರ್ಥನೆ ಮಾಡುತ್ತಿರುವಾಗ ದೇವರಾತ್ಮನು ಹೇಳಿದನು, ಮಗಳೇ ನೀನು ಭಯಪಡಬೇಡ, ನಿನ್ನ ಗರ್ಭದಲ್ಲಿರುವಂಥ ಮಗು ಸತ್ತು ಹೋಗಿಲ್ಲ, ನಾನು ಒಂದು ಅದ್ಭುತವನ್ನು ನಿನ್ನ ಜೀವಿತದಲ್ಲಿ ಮಾಡುತ್ತೇನೆ, ನಿನ್ನ ಶಾಪವನ್ನು ಆಶೀರ್ವಾದವಾಗಿ ನಾನು ಪರಿವರ್ತಿಸ್ತೇನೆ ಎಂಬುದಾಗಿ ದೇವರು ಮಾತನಾಡಿದರು. ಅವರು ಅದೇ ನಂಬಿಕೆಯಿಂದ ತಿರುಗಿ ಮನೆಗೆ ಹೋಗಿ ನಂತರ ಆಸ್ಪತ್ರೆಯಲ್ಲಿ ತಿರುಗಿ ಡಾಕ್ಟರನ್ನು ಭೇಟಿ ಮಾಡಿದಾಗ ಅವರು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸಿದ್ಧವಾಗಿದ್ದರು. ಆಗ ದಂಪತಿಗಳು ಹೇಳಿದರು, ಡಾಕ್ಟರ್ ಇನ್ನೊಂದು ಸಾರಿ ಚೆಕಪ್ ಮಾಡಿರಿ, ಇನ್ನೊಂದು ಸಾರಿ ಸ್ಕ್ಯಾನ್ ಮಾಡಿರಿ ಎಂಬುದಾಗಿ ಹೇಳಿದಾಗ ಡಾಕ್ಟರ್ ಅವರು ಸ್ಕ್ಯಾನ್ ಮಾಡಿದಾಗ ಗರ್ಭದಲ್ಲಿರುವಂಥ ಮಗು ಈ ಸಾರಿ ಅದು ಸತ್ತಿರಲಿಲ್ಲ. ದೇವರು ಒಂದು ಅದ್ಭುತವನ್ನು ಮಾಡಿದರು. ಡಾಕ್ಟರ್ಗಳಿಗೆ ಆಶ್ಚರ್ಯ ಆಯಿತು. ಈ ವಿಧವಾದಂಥ ಒಂದು ಅದ್ಭುತವನ್ನು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲೇ ನಾವು ನೋಡಿಲ್ಲ, ನಿಮ್ಮ ಮಗು ಜೀವಂತವಾಗಿದೆ ಎಂಬುದಾಗಿ ಹೇಳಿದರು. ಸಕಾಲದಲ್ಲಿ ದೇವರು ಮಗುವನ್ನು ಕೊಟ್ಟು ಆ ದಂಪತಿಗಳನ್ನು ದೇವರು ಬ್ಲೆಸ್ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಶಾಪಗಳನ್ನು ಆಶೀರ್ವಾದವಾಗಿ ಮಾರ್ಪಡಿಸುವ ದೇವರು, ದುಃಖಗಳನ್ನು ಸಂತೋಷವಾಗಿ ಮಾರ್ಪಡಿಸುವ ದೇವರು. ನಿಮ್ಮ ಜೀವಿತದಲ್ಲಿ ಸಹ ಸಮಸ್ಯೆಯ ಭಾರವಾಗಲೇ ಸ್ತೋತ್ರ, ಸಾಲದ ಭಾರವಾಗಲಿ, ಅನೇಕ ಕಷ್ಟ ನಷ್ಟಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಯೇಸುವನ್ನು ನೋಡಿ ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರೆ. ಆ ದಂಪತಿಗಳಿಗೆ ದೇವರು ಹೇಗೆ ಅದ್ಭುತವನ್ನು ಮಾಡಿದರೋ ಅದೇ ವಿಧದಲ್ಲಿ ನಿಮ್ಮ ಜೀವಿತದಲ್ಲಿ ಇರುವಂಥ ಶಾಪಗಳನ್ನು ದೇವರು ಆಶೀರ್ವಾದವಾಗಿ ಮಾರ್ಪಡಿಸಿ ನಿಮ್ಮನ್ನು ಸಂಪೂರ್ಣ ಸಮಾಧಾನ ಮತ್ತು ಸಂತೋಷದಲ್ಲಿ ದೇವರು ಇರಿಸುತ್ತಾರೆ. ನಮ್ಮ ದೇವರು ಶಾಪಗಳನ್ನು ಆಶೀರ್ವಾದವಾಗಿ ಮಾರ್ಪಡಿಸುವ ದೇವರು. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಟು ಗಾಡ್, ಹಾಲೆಲೂಯ. ಒಂದು ವೇಳೆ ಇದೇ ಪರಿಸ್ಥಿತಿಯಲ್ಲಿ ನೀವಿರಬಹುದು, ನಿಮ್ಮ ಜೀವಿತದಲ್ಲಿ ಸಹ ಕುಗ್ಗಿ ಹೋಗಿರಬಹುದು, ವೇದನೆಯಲ್ಲಿರಬಹುದು. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಯೇಸುವನ್ನು ನೋಡ್ರಿ, ಪ್ರಾರ್ಥನೆ ಮಾಡ್ರಿ, ಅದ್ಭುತ ನಿಮ್ಮದಾಗುವುದು. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮ ಜೀವಿತದಲ್ಲಿ ಅಪ್ಪ ಶಾಪಗಳನ್ನು ಆಶೀರ್ವಾದವಾಗಿ ಪರಿವರ್ತಿಸುವ ದೇವರು. ನಾವು ದೇವರೇ
ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನೀವು ಅಪ್ಪ ಆ ಶಾಪವನ್ನು ಹೊತ್ತುಕೊಂಡ್ರಿ ಸ್ವಾಮಿ. ಈ ದಿನ ಕೂಡ ಎಷ್ಟೋ ಕುಟುಂಬಗಳು, ಎಷ್ಟೋ ಜನರು ಈ ಶಾಪದಲ್ಲಿ ಬಿದ್ದು ಒದ್ದಾಡುತ್ತಾ ಇದ್ದಾರೆ, ಆ ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಾ ಇದ್ದಾರೆ. ಈ ಕ್ಷಣವೇ ಅವರಿಗೊಂದು ಬಿಡುಗಡೆಯನ್ನು ಕೊಡ್ರಿ ಯೇಸುವೇ. ನಿನ್ನ ರಕ್ತದಿಂದ ಶುದ್ಧೀಕರಿಸ್ರಿ, ನಿನ್ನ ನಾಮದಲ್ಲಿ ಅವರಿಗೊಂದು ಬಿಡುಗಡೆಯನ್ನು ಕೊಡ್ರಿ. ಅವರ ಜೀವಿತದಲ್ಲಿ ಒಂದು ಅದ್ಭುತ ಸಂಭವಿಸಲಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ದೊಡ್ಡ ಕಾರ್ಯ ಮಾಡಿರಿ. ಈ ವಿಡಿಯೋ ವೀಕ್ಷಿಸಿದ ಪ್ರತಿ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ದೇವರನ್ನ ನಂಬ್ರಿ, ದೃಷ್ಟಿಸ್ರಿ. ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಇಕ್ಕಟ್ಟಾದ ಅನುಭವಗಳನ್ನು ದೇವರು ನೀಗಿಸಿ ನಿಮ್ಮನ್ನು ಸಹ ದೇವರು ಬ್ಲೆಸ್ ಮಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.